ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ. ಖಂಡಿತವಾಗಿಯೂ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರೆ ಖಂಡಿತವಾಗಿ ಸ್ಕಿಪ್ ಮಾಡಿದ ವಿಡಿಯೋವನ್ನು ಕೊಂಡು ತನಕ ನೋಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತಾರೆ. ಅದೇ ರೀತಿಯಾಗಿ ಪ್ರಭಾಸ್ ರವರ ರಾಜ್ ಸಾಬ್ ಅನ್ನೋ ಒಂದು ಗ್ಲಿಮ್ಸ್ ಈಗಾಗಲೇ ಬಿಟ್ಟಿದ್ದಾರೆ ಅಂತಲೇ ಹೇಳಬಹುದು ಅಂತ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಈಗಾಗಲೇ ಒಂದು 3 ವೀಕ್ಸ್ ಆಗ್ತಾ ಬಂದಿದೆ. ಖಂಡಿತವಾಗಿಯೂ 1.1 crore ವ್ಯೂಸ್ ಆಗಿದೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಇನ್ನು ಟೀಸರ್ ಟ್ರೈಲರ್ ಇನ್ನೂ ಕೂಡ ಬರಲಿಕ್ಕಿದೆ ಅಂತಲೇ ಹೇಳ್ಬೋದು. ಆದರೂ ಕೂಡ ಒಂದು ಗ್ಲಿಮ್ಸ್ಗೆ ಇಷ್ಟೊಂದು ವ್ಯೂಸ್ ಆಗಿದ್ದರೆ ಖಂಡಿತವಾಗಿ ಒಂದು ಅವರ ಫ್ಯಾನ್ ಬಳಗವೇ ಅಷ್ಟೊಂದು ಇದೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಬಾಹುಬಲಿ ನಂತರ ಒಂದು ದೊಡ್ಡ ಸಕ್ಸಸ್ ನಂತರ ಒಂದು ಅವರ ಅಭಿಮಾನಿ ಬಳಗ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಅವರ ಒಂದು ಹಿಂದಿನ ರಾಜಕಾಲದ ಒಂದು ಮೂವಿ ಅಂತೂ ಅದ್ಭುತವಾಗಿ ಮಾಡಿರ್ತಾರೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಈಗಿನ ಜನ್ರೇಷನ್ ಮೂವಿ ಅವರಿಗೆ ಅಷ್ಟರ ಮಟ್ಟಿಗೆ ಲಕ್ಕಂತೂ ಖಂಡಿತವಾಗಿ ಕೊಡೋಕ್ಕಾಗೋದಿಲ್ಲ. ಆದರೂ ಕೂಡ ಒಂದು ಹಿಂದಿನ ರಾಜರ ಕಾಲದ ಒಂದು ಅದ್ಭುತವಾದ ಫೈಟಿಂಗ್ ಸೀನ್ ಅಂತೂ ಅದ್ಭುತವಾಗಿ ಮಾಡಿರ್ತಾರೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಬಾಹುಬಲಿ ದೊಡ್ಡ ಸಕ್ಸಸ್ ನಂತರ ಸಲಾರ್ ಕೂಡ ಒಂದು ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಈ ಇತ್ತೀಚೆಗೆ ಬಂದಂಥ ಒಂದು ಕಲ್ಕಿ ಕೂಡ ಮೂವಿ ಒಂದು ಉತ್ತಮವಾದ ಸಕ್ಸಸ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ರಾಜ್ ಸಾಬ್ ಅನ್ನೋ ಒಂದು ನೆಕ್ಸ್ಟ್ ಮೂವಿ ಕೂಡ ಬರಲಿದೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಗ್ಲಿಮ್ಸ್ ಅಂತೂ ಉತ್ತಮವಾದ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಅದೇ ರೀತಿಯಾಗಿ ವ್ಯೂವರ್ಸ್ನವರು ಕೂಡ ತುಂಬವಾದ ರೆಸ್ಪಾನ್ಸ್ ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತಾರೆ. ಅದೇ ರೀತಿಯಾಗಿ ಯಾರ್ಯಾರು ಈ ಗ್ಲಿಮ್ಸ್ ನೋಡಲಿಲ್ವೋ ಖಂಡಿತವಾಗಿ ಒಂದು ಸಲ ನೋಡ್ಕೊಂಡು ಬನ್ನಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತಾರೆ. ಅದೇ ರೀತಿಯಾಗಿ ಸ್ಕಿಪ್ ಮಾಡಿದ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಇನ್ನಷ್ಟು ವಿಡಿಯೋ ಮಾಹಿತಿಗಾಗಿ ನಮ್ಮ ಚಾನಲ್ ಮೂಲಕ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು.